ಅಜ್ಜ ಅಂದರೆ ಅವರು ಶಿವನ ಅವತಾರನೇ ಇವಾಗಲೂ. ಯಾಕಂದರೆ ತಮ್ಮ ಬಾಲ್ಯ 6 ವರ್ಷದಿಂದಲೇ ತಮ್ಮ ಜ್ಞಾನವನ್ನು ಪಡೆಯಲಿಕ್ಕಾಗಿ ತಮ್ಮ ಮನೆಯನ್ನು ಬಿಟ್ಟಂಥ ಸದ್ಗುರು ಸಿದ್ಧಾರೂಢರು ತಮ್ಮ 40ನೇ ವಯಸ್ಸಿಗೆ ಇಲ್ಲಿ ಹುಬ್ಬಳ್ಳಿಗೆ ಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ, ಕೈಲಾಸ ಇಲ್ಲಿ ವಾಸಿಸ್ತಾರೆ. ಅವರು ಅಂಥ ಆಡಂಬರದ ಸಂತ ಆಗಿರಲಿಲ್ಲ ಸಿದ್ಧಾರೂಢರು, ಭಕ್ತರ ಸಂತ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಅವರು ಪ್ರೀತಿ ಭಕ್ತರ ಮೇಲೆ ಇಷ್ಟು ಪ್ರೀತಿ ಮಾಡ್ತಾ ಇದೆ ಅಂದರೆ ಯಾವುದೇ ಭಕ್ತ ಏನೋ ಮಾಡಿದ್ರೂ ಸಹಿಸಿಕೊಳ್ಳುವಂಥ ಮಹಾನ್ ಸಹಿಷ್ಣುತೆ ಅವ್ರ ಕಡೆ ಬಹಳ ಇತ್ತು ಭಕ್ತರಿಗೆ. ನಮ್ಮಲ್ಲಿ 4 ರಾಜ್ಯದಿಂದ ಬಹಳಷ್ಟು ಭಕ್ತರು ಇಲ್ಲಿ ಬರ್ತಾರೆ. ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ, ಕರ್ನಾಟಕ. ಇಂಥ ಭಕ್ತರು ಬರ್ತಾರೆ ಅಂದರೆ ಅವ್ರಿಗೆ ನಾವು ರೂಮ್ಸ್ ಕೊಟ್ಟರು ಬೇಡ, ನಾವು ಅಲ್ಲಿ ರೂಮ್ನಲ್ಲಿ ಮಲ್ಕೊಳ್ಳೋಂಗಿಲ್ಲ, ನಾವು ಅಜ್ಜನ ಅಂಗಳದಾಗೆ ಮಲ್ಕೊತೀವಿ ಅನ್ನೋಂಥ ಭಕ್ತರು ಚೆನ್ನಾಗಿದ್ದಾರೆ. ಈಗ ನಮ್ಮ ಸಿದ್ಧಾರೂಢರ ಗದ್ದಿಗೆಯಲ್ಲಿ ಹೋಗುವಾಗ ಪ್ರವೇಶವಾಗ ಯಾವುದೇ ಒಂದು ನಿರ್ಬಂಧ ಇಲ್ಲ. ಇಷ್ಟು ಗಂಟೆಗೆ ಬರಬೇಕು, ಮಡಿ ಓಡಬೇಕು, ಆ ಒಂದು ಜನವರಿ ಬರಬೇಕು, ಅದು ಅಂಥದ್ದು ಯಾವುದೂ ಇಲ್ಲ. ಯಾರೇ ಬಂದರೂ ಕೂಡ ಅದು ಸಿದ್ಧಾರೂಢರ ತತ್ವ. ಅದು ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ನೇರವಾಗಿ ಇಲ್ಲಿ ಸಿದ್ಧಾರೂಢರ ಗದ್ದಿಗೆಗೆ ಎಂಟ್ರಿ ಆಗ್ತಾರೆ. ಅಜ್ಜರ ಕಾಲನಾಗ ಇದ್ದಂಥ ವೀಣೆ ಇದೆ, ತಾವು ನೋಡಿ ಓಂ ನಮಃ ಶಿವಾಯ ಒಬ್ರು ಹೇಳ್ತಾ ಇರ್ತಾರೆ. ದಟ್ ಈಸ್ ನಿರಂತರ 100 ವರ್ಷದಿಂದ ಅದು ಅಜ್ಜರ್ಗೆ ಓಂ ನಮಃ ಶಿವ ಅಂತ ಹೇಳ್ತಾರೆ. ವೀಣೆ ಕೆಳಗೆ ಇಡೋಲ್ಲ, ಅದನ್ನು 24/7 ಓಂ ನಮಃ ಶಿವಾಯ ಅಂತ ಜಪ ನಡೀತದೆ. ಆರುಡ ಆರತಿ, ಆರುಡ ದೀಪ, ಆ ದೀಪ ಅಜ್ಜರನಿಂದನೂ ಅದು ಕಾಲದಿಂದನೂ ಉರಿತಾ ಇದೆ ನಮ್ಮ ದೀಪ. ಅದು ಅಜ್ಜನ ಪ್ರಸಾದ ಅಂದ್ರೆ ಹೇಳ್ತಾರೆ ನಮ್ಗೆ, ಅದು ಅಜ್ಜ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತೆ. ಸಿದ್ಧಾರೂಢರ ರೊಟ್ಟಿ ತಿಂದವರೆಲ್ಲ ಗಟ್ಟಿ. ಬೆಳಿಗ್ಗೆ 5:15 ಫಸ್ಟ್ ಪೂಜೆ ನಡೀತವೆ. ಆಮೇಲೆ 6 ಗಂಟೆಗೆ ಕಾಕಡ ಆರತಿ ನಡೀತದೆ. ಆಮೇಲೆ ಎವ್ರಿ 12 ಗಂಟೆಗೆ ಪ್ರಸಾದವನ್ನು ಎಡೆ ನೀಡುವುದು ಅಂತ ಹೇಳ್ತಲ್ಲ, ಪ್ರಸಾದವನ್ನು ಎಡೆ ಮಾಡಿ ಮತ್ತೆ ಎಲ್ಲರಿಗೂ ಭಕ್ತರಿಗೆ ಪ್ರಸಾದವನ್ನು ನೀಡಲಾಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸರ್, ಸಿದ್ಧಾರೂಢ ಮಠದ ಬಗ್ಗೆ ನಾವು ಕಳೆದ ಒಂದು 8 ತಿಂಗಳ ಹಿಂದೆ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ವಿ. ಅದನ್ನು ಲಕ್ಷಾಂತರ ಜನ ನೋಡಿದ್ದಾರೆ. ಆಮೇಲೆ ತುಂಬಾ ಜನರಿಗೆ ಇನ್ನೂ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂದ್ರೆ ನಮ್ಗಲ್ಲಿ ಇದ್ದಿದ್ದು ಅರ್ಧ ಗಂಟೆ ಸಮಯಾವಕಾಶ ಅಷ್ಟೇ. ಹಂಗಾಗಿ ಅದರ ಅರ್ಧ ಗಂಟೆಯಲ್ಲಿ ನಾವ್ ಏನ್ ಮಾಡ್ಬೋದು ಅದನ್ನ ಮಾಡಿದ್ವಿ ಕೊನೆ ಬಾರಿ. ಈ ಸಲ ನಾವು ಆಡಳಿತ ಕಮಿಟಿ ಅವ್ರನ್ನೇ ಚೇರ್ಮನ್ ಮಾತಾಡ್ಸೋದು ಹೆಂಗಿರುತ್ತೆ ಅಂತ ನಿಮ್ಮ ಹತ್ರಕ್ಕೆ ಬಂದ್ವಿ ನೇರವಾಗಿ. ಸೊ ನಾರ್ಮಲಿ ಸಿದ್ಧಾರೂಢ ಮಠ ಅಂತ ಹೇಳಿದ್ರೆ ಅಲ್ಲೊಂದು ವೈಬ್ರೇಷನ್ ಇದೆ, ಅಲ್ಲೊಂದು ಪವಾಡ ಇದೆ. ಅಲ್ಲಿಗೆ ನಾವು ನಡ್ಕೊಂಡ್ರೆ ಅಥವಾ ನಂಬಿದ್ರೆ ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯದುಗಳೇ ಆಗತ್ತೆ, ಕೆಟ್ಟದ್ದೆಲ್ಲವೂ ಕೂಡ ನಾಶ ಆಗತ್ತೆ ಅನ್ನುವಂಥ ಮಾತಿದೆ. ಇಲ್ಲಿಗೆ ಬರುವಂತ ಭಕ್ತಾದಿಗಳೆಲ್ಲರೂ ಕೂಡ ಅದೇ ಬಗೆಯಲ್ಲಿ ಚಿಂತನೆಯನ್ನು ಇಟ್ಕೊಂಡಿರಬಹುದು, ಕೆಲವೊಬ್ರು ಅಜ್ಜನ ಬಗ್ಗೆ ಪ್ರೀತಿಯನ್ನು ಕೂಡ ಇಟ್ಕೊಂಡಿರಬಹುದು ಅನ್ನೋದು ನನ್ನ ಅನಿಸಿಕೆ. ಸರ್, ಒಂದು ಇತಿಹಾಸವನ್ನ ಹೇಳೋದಾದ್ರೆ ಈ ಮಠದ ಹಿನ್ನೆಲೆ, ಚರಿತ್ರೆ, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದಾ ನೀವು ನಮಗೆ? ಮೊದಲನೇದಾಗಿ ತಮಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಸದ್ಗುರು ಶ್ರೀ ಸಿದ್ಧಾರೂಢರ ಸಾನ್ನಿಧ್ಯಕ್ಕೆ ತಾವು ಬಂದಿದ್ದೀರಿ. ಸಿದ್ಧಾರೂಢರ ಬಗ್ಗೆ ಜನರಿಗೆ ತಿಳಿಸೋಣ ಅನ್ನೋಂಥ ತಮ್ಮ ಅನಿಸಿಕೆ ನನಗೆ ಬಹಳಷ್ಟು ಹಿಡಿಸ್ತು. ಸದ್ಗುರು ಸಿದ್ಧಾರೂಢರು ತಮಗೆ ಬಹಳಷ್ಟು ಸಮೃದ್ಧಿ, ಆರೋಗ್ಯ, ಆಯುಷ್ಯ ಕೊಡಲಿ ಅಂತ ಹೇಳುತ್ತಾ, ಇವತ್ತಿನ ದಿವಸ ಆ್ಯಕ್ಚುಲಿ ಶ್ರೀ ಸಿದ್ಧಾರೂಢರ ಬಗ್ಗೆ ಹೇಳಲಿಕ್ಕೆ ನಾವು ಭಾಳ ಸಣ್ಣವರು. ಯಾಕೆಂದರೆ ಅಜ್ಜ ಅಂದರೆ ಅವರು ಶಿವನ ಅವತಾರನೇ ಇವಾಗಲೂ. ಎಲ್ಲರೂ ಒಪ್ಪಿದ್ದ ಪ್ರಕಾರ ಸದ್ಗುರು ಶ್ರೀ ಸಿದ್ಧಾರೂಢರು ಶಿವನ ಅವತಾರ. ಯಾಕಂದರೆ ತಮ್ಮ ಬಾಲ್ಯ 6 ವರ್ಷದಿಂದಲೇ ತಮ್ಮ ಜ್ಞಾನವನ್ನು ಪಡೆಯಲಿಕ್ಕಾಗಿ ತಮ್ಮ ಮನೆಯನ್ನು ಬಿಟ್ಟಂಥ ಸದ್ಗುರು ಸಿದ್ಧಾರೂಢರು ತಮ್ಮ 40ನೇ ವಯಸ್ಸಿಗೆ ಇಲ್ಲಿ ಹುಬ್ಬಳ್ಳಿಗೆ ಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ, ಕೈಲಾಸ ಇಲ್ಲಿ ವಾಸಿಸ್ತಾರೆ. ಅಂಥ ಮಹಾನ್ ಸಂತ ಅವರು, ಅದ್ವೈತ ಸಿದ್ಧಾಂತ ಪ್ರತಿಪಾದಿಸಿದಂಥ ಮಹಾನ್ ಸಂತ ಶ್ರೀ ಸದ್ಗುರು ಸಿದ್ಧಾರೂಢರು ಬಹಳಷ್ಟು ಜನ ಪ್ರೀತಿ ಬಹಳ ಮಾಡ್ತಾರೆ ಇವರಿಗೆ. ಯಾಕಂದರೆ ಅವರು ಅಂಥ ಆಡಂಬರದ ಸಂತ ಆಗಿರಲಿಲ್ಲ ಸಿದ್ಧಾರೂಢರು, ಭಕ್ತರ ಸಂತ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಅವರು ಪ್ರೀತಿ ಭಕ್ತರ ಮೇಲೆ ಇಷ್ಟು ಪ್ರೀತಿ ಮಾಡ್ತಾ ಇದೆ ಅಂದರೆ ಯಾವುದೇ ಭಕ್ತ ಏನೋ ಮಾಡಿದ್ರೂ ಸಹಿಸಿಕೊಳ್ಳುವಂಥ ಮಹಾನ್ ಸಹಿಷ್ಣುತೆ ಅವ್ರ ಕಡೆ ಬಹಳ ಇತ್ತು ಭಕ್ತರಿಗೆ. ಎಷ್ಟೋ ಜನ ಅವ್ರನ್ನ ಸೇರ್ತಾ ಇರಲಿಲ್ಲ, ಸಿದ್ಧಾರೂಢರಿಗೆ ಸೇರ್ತಾ ಇರಲಿಲ್ಲ. ಅವ್ರಿಗೆ ಎಷ್ಟೋ ಜನ ಭಕ್ತರು ಅವ್ರಿಗೆ ಸೇರಲ್ದವ್ರು ಅವ್ರು ಬಂದು ಹೊಡೆದ್ರು ಅವ್ರನ್ನ ಕ್ಷಮಿಸಿದಂಥ ಮಹಾನ್ ಸಂತ ಅವರು. ಅಂದರೆ ಅವ್ರು ಹೇಳ್ತಾ ಇದ್ರು, ನನ್ನ ಬಡೀರಾಗ ಈಗ ಭಕ್ತರು ಬರ್ತಾ ಇದ್ದಾರೆ, ನಿಮ್ಮ ನೋಡಿದ್ರೆ ಮತ್ತೆ ಅವ್ರು ಹೊಡಿತಾರೆ, ನೀವು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ ನಾಳೆ ಮತ್ತೆ ನಾನು ಬೇಗ ಆದರೂ ಬಂದು ಹೊಡೀರಿ ಅನ್ನುವಂಥ ನಮ್ಮ ಶ್ರೀ ಸದ್ಗುರು ಸಿದ್ಧಾರೂಢರು. ಅವರಿಂದ ಕಲಿಯೋದಂದರೆ ಮನುಷ್ಯನಿಗೆ ನಾವೆಲ್ಲರೂ ಕಲಿಯುವಂಥ ಅಂದರೆ ಸಹನೆ. ಅಜ್ಜರಿಗೆ ಬಹಳಷ್ಟು ಸಹನೆ ಇತ್ತು. ಭಕ್ತರ ಅವ್ರಿಗೆ ಏನೇ ಕಷ್ಟ ಬಂದರೂ ಅವರನ್ನು ಕೇಳಿ ಮಾಡಿ ಅವರಿಗೆ ಸರಿಯಾದ ಬೋಧನೆ ಮಾಡ್ತಾ ಇದ್ದಂಥ ಸದ್ಗುರು ಸಿದ್ಧಾರೂಢರು. ನಮ್ಮಲ್ಲಿ ಸದ್ಗುರು ಸಿದ್ಧಾರೂಢರಿಗೆ ಬರುವಂಥ ಭಕ್ತರು ಹೇಗಿದ್ದಾರೆ ಅಂದರೆ ಬಹಳ ವಿಶ್ವಾಸ.
ಅಂದರೆ ಇನ್ನೂ ಜನ ನಮ್ಮಲ್ಲಿ ಬರ್ತಾರೆ. ನಾನು ಎಷ್ಟೋ ಜನ ನಮ್ಮಲ್ಲಿ ನಾವು ಎಲ್ಲ ಕುಂತಾಗ ಜನ ಬರ್ತಾರೆ, ಸರ್ ನಮ್ಗೆ ಈ ಥರ ಅನುಭವ ಆಯಿತು, ಈ ಥರ ಅನುಭವ ಆಯಿತು. ಯಾಕೆಂದರೆ ಅಜ್ಜರ್ ಅವರು ಬ್ರಹ್ಮೈಕಾಗಿದ್ದು ಅಲ್ಲಿ ನಮ್ಮದು ತಾವೆಲ್ಲ ಸಮಾಧಿ ನೋಡಿದಿರಿ, ಸಮಾಧಿ ನೆಲಕ್ಕೆ ಹತ್ತಿಲ್ಲ, ಸಮಾಧಿ ನೆಲಕ್ಕೆ ಇಲ್ಲ, ಅದು ಮೇಲೆ ಇದೆ ಸಮಾಧಿ, ಕೆಳಗೆ ನಮ್ದು ರೂಮ್ ಇದೆ ಕೆಳಗೆ. ಅಜ್ಜನ ಮತ್ತು ಅಜ್ಜಾರು ಜೀವಿತ ಕಾಲದಲ್ಲಿ ಅದೆಲ್ಲ ಮಾಡಿದ್ದು, ಅವರು ಸಿದ್ಧಾರೂಢರು ಮಾಡಿದ್ದೆ ನಾವು ರೆಡಿ ಮಾಡಿಸಿದ್ದು. ಬ್ರಹ್ಮೈಕ್ ಜೀವಂತ ಇರುವಾಗಲೇ ಜೀವಂತ ಅಂದ್ರೆ ಅವ್ರಿಗೆ ಅಲ್ಲೇ ಮಾಡಿದ್ದಾರೆ, ಅಂದ್ರೆ ಕೆಳಗೆ ಅವ್ರಿಗೆ ನೆಲದೊಳಗೆ ಇದು ಮಾಡಿಲ್ಲ. ನಮ್ಗೆ ಅಜ್ಜರು ಅವ್ರಿಗೇನು ಅವ್ರು ಸಮಾಧಿ ಮಾಡಿದಾರಲ್ಲ, ಆ ಸಮಾಧಿ ಒಳಗೇನೆ ಅಜ್ಜರು ತಮ್ಮ ಇದ್ರೊಳಗೇನೆ ಇದ್ದಾರೆ. ಹೀಗಾಗಿ ಅದು ಪವರ್ ಜನರೇಷನ್ ಜಾಸ್ತಿ ಇರುತ್ತೆ. ಯಾವಾಗಲೂ ನೀವು ಇದೆ ನಮ್ದು ಏನು ಹೇಳ್ತಾರೆ, ಬಾಡಿ ನೆಲದೊಳಗೆ ಹೋದ್ರೆ ಅದು ಲೀನಾಗಿ ಹೋಗ್ಬಿಡ್ತದೆ ಅಂದ್ರೆ. ಬಟ್ ಅಜ್ಜಾರಿ ಇನ್ನೂ ನಮ್ಮಲ್ಲಿ ಇದ್ದಾರೆ. ಓ, ಹಾಗಾದ್ರೆ ಭೂಮಿಯಿಂದ ಮೇಲ್ಗಡೆನೆ ಇದೆ, ನೆಲದೊಳಗಿಲ್ಲ ಅಜ್ಜಾರು. ಅದಕ್ಕೂ ಇವತ್ತಿಗೂ ಅಜ್ಜವರು ಅಲ್ಲೇ ಇದ್ದಾರೆ, ಅಲ್ಲೇ ಇದ್ರೆ ಆ ಶಕ್ತಿ ಇದೆ. ಏನಿದೆ ಕೆಳಗಡೆ ನಾವು ಅಲ್ಲೆಲ್ಲ ನಮ್ದು ಅಜ್ಜಾರದ ವ್ಯಾಲ್ಯೂಬಲ್ಸ್ ಐಟಮ್ಸ್ ಇಡ್ಲಿಕ್ಕೆ ನಾವು ಲಾಕರ್ಸ್ ಎಲ್ಲ ಮಾಡ್ಕೊಂಡಿದೀವಿ ಅಜ್ಜರದು. ಮೊದಲು ಅಜ್ಜರು ಅಲ್ಲೇ ಕೆಳಗೆ ಮಾಡೋಣ ಅಂತ ಹೇಳಿದ್ರು. ಅವ್ರ ಜೀವಿತ ಕಾಲದಲ್ಲಿ ಅವ್ರದ್ದು ಇಚ್ಛೆ ಹಾಗೆ ಇತ್ತು, ನನ್ಗೆ ಇಲ್ಲೇ ಮಾಡ್ಬೇಕು ನೀವೆಲ್ಲ ಅಂತೇಳಿ ಸಮಾಧಿ. ಬಟ್ ಅವರು ನಂತರ ಆಮೇಲೆ ಇಲ್ಲ ಮೇಲೆ ಮಾಡಿ, ಯಾಕಂದ್ರೆ ಜನಕ್ಕೆ ಕೆಳಗೆ ಬಂದು ಮೇಲೆ ಹತ್ತೋದು ಭಾಳ ಕಷ್ಟ ಆಗುತ್ತೆ. ಅಜ್ಜರ್ ಪರ್ಸ್ನಾಲಿಟಿ ಭಾಳ ಚೆನ್ನಾಗಿತ್ತು. ಅವ್ರು 6 ಫೂಟ್ ಇದ್ರಂತೆ ಅಜ್ಜರು. ಅವರು ಭಾಳ ನೀಲ್ಕಾಯ, ಭಾಳ ಸ್ಲಿಮ್ ಪರ್ಸ್ನಾಲಿಟಿ ಅಜ್ಜರ್ದು. ಅವ್ರು ನೀವು ಒಳಗಿನ ಸ್ಟೆಪ್ಸ್ ನೋಡಿದ್ರೆ ಇಷ್ಟು ಎತ್ತರ ಇದೆ ಸ್ಟೆಪ್ಸ್ ಎಲ್ಲ, ನಮ್ಮ ಕಾಮನ್ ಮ್ಯಾನ್ಗೆ ಇಳಿಲಿಕ್ಕೆ ಬರಂಗಿಲ್ಲ. ಅಜ್ಜರ್ ಅಂತವ್ರನ್ನೇ ಇಳಿಯುವಂಥ ಸ್ಟೆಪ್ಸ್, ಅದಕ್ಕೆ ಎಲ್ಲ ಜನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಆ ಸಮಾಧಿ ಮೇಲೆ ಮಾಡಿಸಿದ್ರು. ಸೊ ಇದಕ್ಕೆ ಆ ಸಮಾಧಿಗೆ ಜಾಗೃತಿ, ತಾವಲ್ಲಿ ಹೋದ್ರೆ ಇಷ್ಟು ಜಾಗೃತಿ ಇರುತ್ತೆ. ತನ್ಮಯವಾಗಿ ತಾವು ಸಿದ್ಧಾರೂಢರಿಗೆ ನೀವು ನಿಂತ್ರೆ ಅಲ್ಲಿ ನಿಮ್ಗೆ ವೈಬ್ರೇಷನ್ ಆಗುತ್ತೆ ಅಲ್ಲಿ, ಅಷ್ಟಂತ ಅಜ್ಜರದ್ದು ಪವಾಡ ಇದೆ ಅಲ್ಲಿ. ನಮ್ಮಲ್ಲಿ 4 ರಾಜ್ಯದಿಂದ ಬಹಳಷ್ಟು ಭಕ್ತರು ಇಲ್ಲಿ ಬರ್ತಾರೆ. ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ, ಕರ್ನಾಟಕ, ಬಹಳ ಜನ ಭಕ್ತರು. ಇಂಥ ಭಕ್ತರು ಬರ್ತಾರೆ ಅಂದರೆ ಅವ್ರಿಗೆ ನಾವು ರೂಮ್ಸ್ ಕೊಟ್ಟರು ಬೇಡ, ನಾವು ಅಲ್ಲಿ ರೂಮ್ನಲ್ಲಿ ಮಲ್ಕೊಳ್ಳೋಂಗಿಲ್ಲ, ನಾವು ಅಜ್ಜನ ಅಂಗಳದಾಗೆ ಮಲ್ಕೊತೀವಿ ಅನ್ನೋಂಥ ಭಕ್ತರು ಜನ ಇದ್ದಾರೆ. ಚಳಿ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ಅವರು ಬಂದು ಇಲ್ಲಿ ಅಜ್ಜನ ಹತ್ರ ಮಾಡ್ತಾರೆ ಮತ್ತು ಅಜ್ಜನ ಹತ್ರನೇ ಪ್ರಸಾದ ಮಾಡ್ತಾರೆ. ಅಜ್ಜನ ಪ್ರಸಾದ ಅಂದರೆ ಹೇಳ್ತಾರೆ ನಮಗೆ, ಅದು ಅಜ್ಜ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತೆ. ಸಿದ್ಧಾರೂಢರ ರೊಟ್ಟಿ ತಿಂದವರೆಲ್ಲ ಗಟ್ಟಿ. ಅಂದರೆ ಅಜ್ಜನಾದ ಪ್ರಸಾದದ ಬಗ್ಗೆನೂ ಅಷ್ಟು ಜಗತ್ತು ಜಾಹೀರಾಗಿದೆ, ಅಂದರೆ ಅದ್ರೊಳಗೆ ಎಷ್ಟು ಶಕ್ತಿ ಇದೆ ಅಂತೆ. ನಾನು ಒಂದ್ಸಲ ನನಗೊಂದು 15 ದಿವಸದಿಂದ ಐ ಥಿಂಕ್ 1 ಮಂತ್ ಹಿಂದೆ ನೋಡಿದ್ದು, ಒಬ್ಬರು ಆಕ್ಸಿಜನ್ ಮೂಗಿಲ್ ಆಕ್ಸಿಜನ್ ಹಾಕೊಂಡು ಅಜ್ಜಿಗೆ ಆಶೀರ್ವಾದ ತೊಗೊಳ್ಳಿಕ್ಕೆ ಬಂದಿದ್ರು ಅವರು. ಅಜ್ಜ ನನಗೆ ನೀನು ಕಾಪಾಡೋ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಜನರಿಗೆ ಶ್ರೀ ಸಿದ್ಧಾರೂಢರ ಮೇಲೆ ಅವ್ರಿಗೆ ವಿಶ್ವಾಸ. ನಮ್ಮ ಅಜ್ಜ ನಾವು ಬಂದರೆ ನಾವು ಅಜ್ಜನ ಕೈ ಹಿಡ್ಕೊಂಡು ಬಂದರೆ, ಅವನ ಪಾದಕ್ಕೆ ಬಂದರೆ ನಮ್ಮನ್ನು ಬಿಡೋಲ್ಲ ಅಜ್ಜ ಅನ್ನುವಂಥ ಒಂದು ವಿಶ್ವಾಸ ಜನಕ್ಕೆ ಭಾಳ ಇದೆ, ಭಾಳ ವಿಶ್ವಾಸ. ಅಂದ್ರೆ ಈಗ ಕಷ್ಟ ಇರುವವರಿಗೆ ಬಹುಶಃ ಒಂದು ಒಳ್ಳೆ ಪರಿಹಾರದ ಕೇಂದ್ರ ಇದು. ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ತಾರೆ, ಸಾವಿರಾರು ಜನ ಇಲ್ಲಿ ಹೊರಗಡೆ ಮಲ್ಕೊಂಡೇ ಇರ್ತಾರಲ್ಲ ರಾತ್ರಿ. ಹೌದು, ನೀವು ರಾತ್ರಿ ಬಂದು ನೋಡ್ಬೇಕು. ಯಾವ ಇಂಜಿನಿಯರ್ಗೂ ಸ್ಕೆಚ್ ಹಾಕ್ಲಿಕ್ಕೆ ಬರಂಗಿಲ್ಲ, ಹೇಗೆ ಮಲ್ಸ್ಬೇಕು ಜನಕ್ಕೆ ಅಂತ ಹೇಳಿ. ಯಾವ ಇಂಜಿನಿಯರ್ಗೆ ನೀವು ಯಾವುದೋ ಇಂಟರ್ನ್ಯಾಷನಲ್ ಇಂಜಿನಿಯರ್ ಬಂದ್ರೆ ಸ್ಕೆಚ್ ಹಾಕ್ಲಿಕ್ಕೆ ಬರಂಗಿಲ್ಲ, ಆ ಥರ ಜನ ಮಲ್ಗಿರ್ತಾರೆ. ಒಬ್ಬನ ಮಲ್ಕೊಳ್ಳೋ ಜಾಗದಾಗ 5 ಜನ ಮಲ್ಕೊಂತಾರೆ. ಅಂದರೆ ದ್ಯಾಟ್ ವೇ ಪೀಪಲ್ ಆರ್ ಅಡ್ಜಸ್ಟಿಂಗ್ ಹಿಯರ್. ಮತ್ತು ಇನ್ನೊಂದು ನೋಡಿ, ಇಲ್ಲಿ ವಿಶೇಷತೆ ಏನಂದರೆ, ಎಲ್ಲೋ ಹೋದ್ರೂ ನಾವು ಕಂಪ್ಲೇಂಟ್ ಮಾಡ್ತೀವಿ, ಅದಿಲ್ಲ ಇದಿಲ್ಲ ಅಂದರೆ ಏನೋ ಒಂದು ರಶ್ ತಾನ ಮಾಡ್ತಾರೆ. ಇಲ್ಲೇನೂ ಇಲ್ಲ, ಶಾಂತಾಗಿ ಬರ್ತಾರೆ. ವೆನ್ ದೇ ವಿಲ್ ಮೇನ್ ಎಂಟ್ರಿ ಆಗ್ತಾರಲ್ಲ, ಪೀಪಲ್ ವಿಲ್ ಫಾರ್ಗೆಟ್ ನಾನು ಯಾರು ಅನ್ನೋದೇ ಮರಿತಾರೆ. ನಾವೆಲ್ಲ ನಮ್ದು ಹೇಗಿದೆ ಅಂದರೆ, ನಾವು ಇಲ್ಲಿ ಒಂದು ಸ್ಟೆಪ್ಸ್ ಅಜ್ಜನ ಸ್ಟೆಪ್ ಎತ್ತಿದ್ರೆ ನಾನು ಚಾರ್ಡ್ ಅಕೌಂಟು, ನಾನು ಫಾರೆಸ್ಟ್ ಆಫೀಸರು, ನಾನು ದೊಡ್ಡ IAS ಆಫೀಸರು, ನಾವು ಏನೂ ಇಲ್ಲ, ಒಂದು ಕಾಮನ್ ಒಬ್ಬ ಭಕ್ತನಾಗೆ ನಾವು ಇಲ್ಲಿ ಬಂದು ಕೆಲಸ ಮಾಡ್ತೀವಿ. ಅದು ನಮ್ಮ ತಲೆಯೊಳಗಿರಬಾರ್ದು. ಅಂದರೆ ಇವ್ರು ಎಂಜಾಯ್, ಅಜ್ಜರ ಪವರ್ ಏನಿದೆ ನಾವು ಎಂಜಾಯ್ ಮಾಡ್ಲಿಕ್ಕೆ ಒಂದು ಅವಕಾಶ ಇಲ್ಲ. ಅಜ್ಜನ ಪವಾಡಗಳ ಬಗ್ಗೆ ಸುಮಾರು ಕೇಳ್ಪಟ್ಟಿದ್ದೆ ನಾನು. ಮಾತು ಬರದ ಮಕ್ಕಳಿಗೂ ಕೂಡ ಇಲ್ಲಿ ಬಂದು ಮಾತು ಬಂದಿದೆ. ಆಮೇಲೆ ಅಜ್ಜನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಸರ್ ಕೂಡ ಹೇಳಿದ್ರು. ನೀವು ಏನಂತೀರಿ ಸರ್? ಸಿದ್ಧಾರೂಢ ಪರಬ್ರಹ್ಮಣ್ಯ ಎನ್ನುವ ನಾನು ಉದಯ್ ಕುಮಾರ್ ನಾಯಕ್ ಅಂತ, ನಾನು ಸಿದ್ಧಾರೂಢ ಮಠ ಟ್ರಸ್ಟಿ ಆಗಿ ನಮಗೊಂದು ಭಾಗ್ಯ ಸಿಕ್ಕಿದೆ, ಅದು ಸೇವೆ ಮಾಡುವಂಥದ್ದು. ಹಾಗೆ ಸೇವೆ ಮಾಡ್ತಾ ಇದ್ವಿ. ನಿಜವಾಗ್ಲೂ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಹೇಳೋದು ಭಾಳಷ್ಟು ನಮಗೆ ಇಲ್ಲಿ ಸಾಬೀತಾದಂಗೆ ಆಗಿದೆ. ಯಾಕಂದರೆ ಸಾಕಷ್ಟು ಭಕ್ತರು ಬಂದಿರ್ತಾರೆ, ಅವರೆಲ್ಲ ಇಲ್ಲಿ ಬಂದವಾಗ ಅದನ್ನು ಹೇಳ್ತಿರ್ತಾರೆ, ನಾವು ಅಜ್ಜನ ಹತ್ರ ಈ ರೀತಿ ಸಂಕಲ್ಪ ಮಾಡಿದ್ವಿ, ಅದನ್ನು ಅಂಗಾರವನ್ನು ಸೇವಿಸಿದ್ವಿ, ನಮಗೆ ಆರೋಗ್ಯನೂ ಸುಧಾರಣೆ ಆಯಿತು. ಈ ಥರದ್ದೆಲ್ಲ ಸಾಕಷ್ಟು ಬುಕ್ಸ್ನಲ್ಲೂ ಕೂಡ ಸಾಕಷ್ಟು ನಾವು ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ಈಗ ಇಲ್ಲಿ ಬರೋ ಫುಟ್ಫಾಲ್ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ. ಪ್ರತಿದಿನ 7,000ರಿಂದ 8,000 ಜನ ನಮ್ಮಲ್ಲಿ ಪ್ರಸಾದ 3 ಹೊತ್ತು ಇಲ್ಲಿ ಅಜ್ಜನ ಪ್ರಸಾದ ನಡೀತಾ ಇರ್ತದೆ. 3 ಹೊತ್ತು. ಹೌದೌದು. ಆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಭಾಳಷ್ಟು ಜನ ಬರ್ತಾರೆ.
ಯಾಕಂದರೆ ಅದು ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತ ಇದೆಯಲ್ಲ, ಹಾಗೆ ಅದರ ಮುಂದುವರಿದ ಭಾಗ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಅಂತಲೂ ಕೂಡ ಇದೆ. ಹಾಗಾಗಿ ಆ ಸಾರಿಗೆ ಭಾಳಷ್ಟು ಮಹತ್ವ ಇದೆ. ಎವ್ರಿ ಡೇ ನಮಗೆ 6,000 to 7,000 3 ಹೊತ್ತು ಪ್ರಸಾದ ಇಲ್ಲಿ ನಡೀತದೆ ಫ್ರೀಯಾಗಿ. ಆಮೇಲೆ ಸೋಮವಾರ ದಿನ ಕೂಡ ನಮಗೆ 10,000ದಿಂದ 12,000 ಜನ ಬರ್ತಾರೆ. ಅಮಾವಾಸ್ಯೆ ದಿವಸ ಅಂತೂ 30,000ರಿಂದ ಅಷ್ಟು ಪ್ರಸಾದಕ್ಕೆ. ಅಂದರೆ ನಾವು ಅಮಾವಾಸ್ಯೆ ಎಲ್ಲ ವಿಶೇಷ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹೀಗೆ ಅಷ್ಟೊಂದು ಜನಸಂಖ್ಯೆಯಲ್ಲಿ ಬರ್ತಾರೆ. ಅಂದರೆ ಅಲ್ಲಿ ಏನೋ ಒಂದು ಇದೆ ಅಂತಲೇ ಅರ್ಥ. ಅಲ್ಲಿ ಸುಮ್ಮನೆ ಯಾರು ಬರೋದಿಲ್ಲ, ಜನ ಬರೋದಿಲ್ಲ, ಅವ್ರಿಗೂ ಏನೋ ಕಂಡ್ಕೊಂಡಿರ್ತಾರೆ. ಹಾಗಾಗಿ ಮತ್ತು ಹಿಂದಿನ ಹೆಚ್ಚಿನ ಇದು ಹಳೆಯದಾದ ಒಂದು ಪ್ರತೀತಿ ಅಥವಾ ಒಂದು ಪುರಾಣ ಕಥೆ ಏನಲ್ಲ ಇದು. ಇದು ಜಸ್ಟ್ 100 years ಹಿಂದೆ ನಡೆದಂಥದ್ದು ಸಿದ್ಧಾರೂಢರದ್ದು ಚರಿತ್ರೆ ಓದಿದಾಗ ಅವ್ರದ್ದು ಏನೇನು ನಡೀತು ಅಂಥೇಳಿ. ಮತ್ತು ಅವರು ಹುಟ್ಟಿದಿಂದ ಜ್ಞಾನಿ, ಪರಮಜ್ಞಾನಿ ಅವರು. ಆದರೂ ಕೂಡ ಅವರು ಒಂದು ಗುರುವಿನ ಮುಖಾಂತರನೇ ಎಲ್ಲನೂ ಬರಬೇಕಂತೇಳಿ ಒಂದು ಗುರುವಿನ ಅರಿಸ್ಕೊಂಡು ಹೋಗ್ತಾರೆ. ಗುರುವಿನಿಂದ ಮತ್ತೆ ಅವರು ನಿನಗೆಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದೆ ಅಂಥೇಳಿ ಗುರುವಿನ ಆದೇಶ ಪಡೆದು ಎಲ್ಲ ಇಡೀ ಭಾರತದ ಆಗಿನ ಭಾರತ 100 ವರ್ಷದ ಹಿಂದಿಂದ ಅಫ್ಘಾನಿಸ್ತಾನ ಕೂಡ ಬರ್ತದೆ. ಅಫ್ಘಾನಿಸ್ತಾನ್, ಕಾಬೂಲ್, ಪಾಕಿಸ್ತಾನ ಎಲ್ಲ ಕಡೆಗೂ ಕಾಲ್ನಡಿಗೆಯಲ್ಲಿ ಹೋಗಿ ಸಾಕಷ್ಟು ಮಾಹಿತಿಗಳನ್ನು ಅಂದರೆ ಜ್ಞಾನವನ್ನು ಪಡ್ಕೊಂಡು ನಂತರ ಹುಬ್ಬಳ್ಳಿಗೆ ಬಂದು ಸೆಟ್ಲ್ ಆಗ್ತಾರೆ. ಹುಬ್ಬಳ್ಳಿಗೆ ಬಂದ ಮೇಲೆ ಅವರು ಅದ್ವೈತ ಸಿದ್ಧಾಂತವನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಾರೆ. ಅದೇ ಥರ ಇಲ್ಲಿ ಮಠನ ಸ್ಥಾಪನೆ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಮಠನೂ ಕೂಡ ಹೌದು, ದೇವಸ್ಥಾನನೂ ಕೂಡ ಹೌದು. ಮಠ ಹೌದು. ಮಠ ಅಂದರೆ ಇಲ್ಲಿ ಜ್ಞಾನವನ್ನು ನಾವು ಹಂಚ್ತೀವಿ. ಇಲ್ಲಿ ಪ್ರವಚನ ಇದೆಲ್ಲ ಇರ್ತದೆ. ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಾಕಷ್ಟು ಪ್ರವಚನಗಳೇ ನಡೀತಾ ಇರ್ತವೆ. ಹಾಗೆ ಅಲ್ಲಿ ಪ್ರಸಾದನೂ ಕುಡಿತದೆ. ಪೂಜೆ, ವೈದಿಕ ಪೂಜೆ ಪ್ರಕಾರ ಪೂಜೆ ಕೂಡ ಪುನಸ್ಕಾರ ಎಲ್ಲ ನಡೀತಾ ಇರ್ತದೆ. ಪೂಜೆ ಹೇಗಿರುತ್ತೆ? ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ? ಬೆಳಿಗ್ಗೆ 5:30ಗೆ ಫಸ್ಟ್ ಪೂಜೆ ನಡೀತವೆ. ಆಮೇಲೆ 6 ಗಂಟೆಗೆ ಕಾಕಡ ಆರತಿ ನಡೀತದೆ. ಕಾಕಡ ಆರತಿ ಅವಾಗೆಲ್ಲ ಭಕ್ತರು ಬಂದಿರ್ತಾರೆ. ಕಾಕಡ ಆರತಿಗೆ ಭಾಳ ಮಹತ್ವ. ಇಲ್ಲಿ ಬೆಳಿಗ್ಗೆ ಬಂದಿರ್ತಾರೆ. ಮತ್ತು ಆಮೇಲೆ ಎವ್ರಿ 12 ಗಂಟೆಗೆ ಪ್ರಸಾದವನ್ನು ಎಡೆ ನೀಡುವುದು ಅಂತ ಹೇಳ್ತಲ್ಲ, ಪ್ರಸಾದವನ್ನು ಎಡೆ ಮಾಡಿ ಮತ್ತೆ ಎಲ್ಲರಿಗೂ ಭಕ್ತರಿಗೆ ಪ್ರಸಾದವನ್ನು ನೀಡಲಾಗ್ತದೆ. ಬೆಳಗ್ಗೆ 8 ಗಂಟೆ, ಮಧ್ಯಾಹ್ನ 12 ಗಂಟೆ, ಮತ್ತು ಸಾಯಂಕಾಲ 8 ಗಂಟೆಗೆ 3 ಹೊತ್ತು ಪ್ರಸಾದಗಳು ನಡೀತವೆ. ದೇವಾಲಯ ಅಥವಾ ಈ ಒಂದು ಸನ್ನಿಧಾನ ಕ್ಲೋಸ್ ಆಗೋದು ಟೈಮಿಂಗ್ ಅಂತ ಏನಿಲ್ಲ? ಇಲ್ಲ, ಇಲ್ಲಿ ಎನಿ ಟೈಮ್ ದರ್ಶನ ಮಾಡ್ಬೋದು. ಬಟ್ ರಾತ್ರಿ 9:30 ನಂತರ ನಾವು ಮತ್ತೆ ಕ್ಲೋಸ್ ಮಾಡಿರ್ತೀವಿ. ಅಂದರೆ ದರ್ಶನ ಓಪನ್ ಕಾಣ್ತಾ ಇರ್ತದೆ. ಬಟ್ ಸ್ವಲ್ಪ ಬಾಗಿಲು ಒಳಗಡೆ ಪ್ರವೇಶ ಇರೋದಿಲ್ಲ, ಗದ್ದಿಗೆಗೆ ಪ್ರವೇಶ ಇರೋದಿಲ್ಲ. ಬೇರೆ 2 ಕಡೆ ಕೈಲಾಸ ಮಂಟಪ ಅಂತೇಳಿ ಸಿದ್ಧಾರೂಢ ಸ್ವಾಮೀಜಿಗಳೇ ಅವರೇ ಕಟ್ಟಿಸಿದಂಥ ಒಂದು ಕೈಲಾಸ ಮಂಟಪವನ್ನು ನೋಡಿದಿರಿ. ಅಲ್ಲಿ ಪ್ರವಚನ ನಡೀತಾ ಇತ್ತು. ಅವರು ಅದ್ವೈತ ಸಿದ್ಧಾಂತವನ್ನು ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾಯಿದ್ರು. ಅದ್ವೈತ ಅಂದರೆ ತಮ್ಗೆ ಗೊತ್ತಿದೆ, ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಹಾಗೆ ಈಗ ನಮ್ಮ ಸಿದ್ಧಾರೂಢರ ಗದ್ದಿಗೆಯಲ್ಲಿ ಹೋಗುವಾಗ ಪ್ರವೇಶವಾಗ ಯಾವುದೇ ಒಂದು ನಿರ್ಬಂಧ ಇಲ್ಲ. ಇಷ್ಟು ಗಂಟೆಗೆ ಬರಬೇಕು, ಮಡಿ ಓಡಬೇಕು, ಆ ಒಂದು ಜನವರಿ ಬರಬೇಕು, ಅದು ಅಂಥದ್ದು ಯಾವುದೂ ಇಲ್ಲ. ಯಾರೇ ಬಂದರೂ ಕೂಡ ಅದು ಸಿದ್ಧಾರೂಢರ ತತ್ವ. ಅದು ಅಂದರೆ ನಿನ್ನಲ್ಲೂ ಪರಮಾತ್ಮ ಆತ್ಮ, ನನ್ನಲ್ಲೂ ಆತ್ಮ ಇದ್ದಾನೆ. ಇದು ಪರಮಾತ್ಮ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ನೇರವಾಗಿ ಇಲ್ಲಿ ಸಿದ್ಧಾರೂಢರ ಗದ್ದಿಗೆಗೆ ಎಂಟ್ರಿ ಆಗ್ತಾರೆ. ಹಾಗೆ ದರ್ಶನ ಪಡೆದು ಅವ್ರದ್ದು ಏನು ಇಷ್ಟಾರ್ಥಗಳನ್ನೆಲ್ಲ, ಬೇಡಿಕೆಗಳನ್ನೆಲ್ಲ ಸಲ್ಲಿಸಿ ಆಮೇಲೆ ಹೋಗ್ತಾರೆ, ಕೃತಾರ್ಥರಾಗ್ತಾರೆ ಅಂತ ಒಂದು ವಾತಾವರಣ ಇದೆ. ಅದು ತತ್ವ. ಅದು ಸಿದ್ಧಾರೂಢರ ತತ್ವ ಅಂದರೆ ಮುಖ್ಯವಾಗಿ ಅವರು 4 ವೇದಗಳಲ್ಲಿ ಇರುವಂಥ ಸಾರವನ್ನೇ ಎಲ್ಲರಿಗೆ ಹೇಳಿದರು. 4 ಪುರಾತನವಾದ ವೇದ, ಯಜುರ್ವೇದ, ಸಾಮವೇದ, ಋಗ್ವೇದ, ಅಥರ್ವವೇದ, ಈ 4 ವೇದಗಳು. ಈ 4 ವೇದಗಳ ಸಾರವನ್ನೇ ಅವರು ತಮ್ಮ 4 ಕಂಬ ಇದೆ, ಅವರೇ ಕಟ್ಟಿಸಿದಂಥ ಒಂದು ಕೈಲಾಸ ಮಂಟಪ. ಆ ಕೈಲಾಸ ಮಂಟಪದ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಏನದು? ಒಂದೇ ಬೋಲ್ಟ್ ಇಂದ ನಿಂತಿದೆ, ಬೋಲ್ಟ್ ನಟ್ಟಿಂದ ನಿಂತಿದೆ, ಆ ಥರ ಏನೋ ಒಂದು ಕೇಳ್ಪಟ್ಟಿದೆ. ಅದು ನಿಜಾನ? ಅದು ಇಲ್ಲ, ಆ ಥರ ಏನಿಲ್ಲ. ಇದು ಒಂದು ವಿಶಿಷ್ಟವಾದ ಒಂದು ಆರ್ಕಿಟೆಕ್ಚರ್. ಇದು ಇದರಲ್ಲಿ ಎಲ್ಲ ಮಿಳಿತವಾಗಿದೆ. ನಿಮ್ಮ ಮೊಘಲರ ಆರ್ಕಿಟೆಕ್ಚರ್ ಕೂಡ ಬರ್ತದೆ, ಮತ್ತು ನಮ್ಮ ಹಿಂದೂ ಇದ್ರದ್ದು ಕೂಡ ಎಲ್ಲ ಬರ್ತದೆ. ಒಂದು ವಿಶಿಷ್ಟವಾದಂಥ ಆರ್ಕಿಟೆಕ್ಚರ್. ಅದರಲ್ಲಿ ಮುಖ್ಯ ಉದ್ದೇಶ ಅಂದರೆ ಏನು, ಅದಕ್ಕೆ ಬಾಗಿಲುಗಳಿಲ್ಲ. ಬಾಗಿಲುಗಳಿಲ್ಲ ಅಂದರೆ ಅಲ್ಲಿ ಕೈಲಾಸ ಮಂಟಪಕ್ಕೆ ಪ್ರವಚನಕ್ಕೆ ಬರೋವರೆಗೆ ಬಾಗಿಲುಗಳು ಇಲ್ಲ. ಮತ್ತು ಅಲ್ಲಿ ಕೂತಂಥ ಸಿದ್ಧಾರೂಢರದ್ದು ಇದೆಯಲ್ಲ, ಅವರು ಅಲ್ಲಿ ಕೂತು ಪ್ರವಚನ ಮಾಡ್ತಾಯಿದ್ರು. ಅದನ್ನು ನೀವು ಯಾವ ದೂರಿಂದ ನೋಡಿದ್ರೂ ಕೂಡ ಅವ್ರದ್ದು ಕಾಣ್ತಾ ಇರ್ತದೆ. ಆ ಪ್ರವಚನ ಮಾಡೋದು ಅವ್ರ ಮೂರ್ತಿ ಅಲ್ಲಿ ನಮಗೆ ಕಾಣ್ತಾ ಇರ್ತದೆ. ಹಾಗಾಗಿ ಅದೊಂದು ವಿಶಿಷ್ಟವಾಗಿದೆ. ಇನ್ನೂ ಅದರದ್ದು ವಿಶಿಷ್ಟ ಅಂದರೆ ಅದನ್ನು ಕಟ್ಟಿದವರು
ಇಲ್ಲೇ ಸಮೀಪದಲ್ಲಿ ಮಿಶ್ರಕೋಟೆ ಮಿಶ್ರಿಕೋಟೆ ಕಾಳಪ್ಪ. ಮಿಶ್ರಿಕೋಟೆ ಕಾಳಪ್ಪ ಅನ್ನೋರು ಕಟ್ಟಿಸಿದ್ರು. ಆ್ಯಕ್ಚುಲಿ ಅವರು ಬಡಿಗೆ. ಬಡಿಗೇರು. ತಾನು ಬಡಿಗೆ ಕೆಲಸ ಮಾಡೋನು, ನನಗೆ ಈ ಬಿಲ್ಡಿಂಗ್ ಎಲ್ಲ ಕಟ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದವಾಗ ಸಿದ್ಧಾರೂಢರು ಇಲ್ಲ ನೀನು ಕಟ್ಟಲೇಬೇಕು ಅಂತ ಹೇಳಿದವಾಗ ಅವ್ರು ಹೇಳಿದ ಪ್ರಕಾರ ಅವನು ಕಟ್ತಾನೆ. ಅವನು ಮೇಸ್ತ್ರಿ. ಅವತ್ತು ಕಟ್ಟಿದ್ದು ಇವತ್ತಿಗೂ ಹಂಗೆ ಇದೆ ಅಲ್ಲ? ಹೌದು, ಏನು ಚೇಂಜಸ್ ಇಲ್ಲ ಅದಕ್ಕೆ. ಎಷ್ಟು ವರ್ಷ ಆಗಿರ್ಬಹುದು? 100 ವರ್ಷ ಆಯ್ತು ಈಗ. 1826 ಕಟ್ಟಿದ್ದು. ಈಗ ನಾಳೆ ಫೆಬ್ರವರಿಗೆ ಈಗ 100 ವರ್ಷ ಆಗ್ತದೆ. 100 ವರ್ಷ ಅದನ್ನ ಸಿದ್ಧಾರೂಢ ಸ್ವಾಮಿಗಳೇ ನಿಂತು ಕಟ್ಸಿದಂಥದ್ದು ಈ ರೀತಿ ಇರ್ಬೇಕಂತೇಳಿ. ಅದಕ್ಕೆ ಪ್ರತಿಯೊಂದು ಅದನ್ನ ಕಂಬ ಎಲ್ಲಿಂದ ತಂದ್ರು, ಯಾವ ರೀತಿ ಪ್ರೊಕ್ಯೂರ್ ಮಾಡಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ತಮಗೆ ಸಿದ್ಧಾರೂಢರ ಚರಿತ್ರೆಯಲ್ಲಿ ಸಿಗ್ತದೆ. ಇದು ಕಟ್ಟಿದವರು ಇಲ್ಲಿ ಹಳೆಬರು ಇದ್ದಾರೆ, ಅವ್ರ ಮಕ್ಕಳು ಮರಿ ಮಕ್ಕಳೆಲ್ಲ ಯಾರ್ಯಾರು ಇದ್ರು ಅವರು ಕೂಡ ಹೇಳ್ತಾರೆ ಅದ್ರ ಕಥೆನ. ಸಿದ್ಧಾರೂಢರ ಏನು ಕೈಲಾಸ ಮಂಟಪ ಅದು ಹಾಗಾಗಿ ಭಾಳ ಒಂದು ವಿಶಿಷ್ಟವಾದಂಥ ಸ್ಟ್ರಕ್ಚರ್ ಅದು. ಅದು ಆ ರೀತಿ ಒಂದು ಬೋಲ್ಟು ಹಾಗೇನೆ ಇಲ್ಲ ಅದು, ಬಟ್ ಅದಕ್ಕೆ ಟೋಂಬ್ ಇದೆ. ಅದು ಕೂಡ ಮೇಲ್ಗಡೆ ಕೂಡ ಸ್ಟ್ರಕ್ಚರ್ ಕೂಡ ಭಾಳ ಒಂದು ವಿಶಿಷ್ಟವಾಗಿದೆ. ಅದು ಶೈಲಿಯಲ್ಲಿ ಕಟ್ಟಿದ್ದಾರೆ. ಈಗ ಪ್ರವಚನಗಳೇ ಏನೂ ಇಲ್ಲ, ಬಟ್ ಅಲ್ಲಿ ಬಂದು ನಾವು ಕುಳಿತುಕೊಂಡು ಧ್ಯಾನ ಮಾಡಬಹುದಲ್ವಾ? ಅಲ್ಲಿ ಕೂತ್ ಧ್ಯಾನನೂ ಮಾಡ್ಬೋದು. ಪ್ರವಚನಗಳು ಯಾವಾಗಲೂ ನಡೀತಾ ಇರ್ತವೆ. ಹೆಚ್ಚಾಗಿ ನಾವು ಈಗ ಪಾಠಶಾಲೆ, ಸಂಸ್ಕೃತ ಪಾಠಶಾಲೆ ಇದೆ, ಅಲ್ಲಿ ನಾವು ನಿರಂತರವಾಗಿ ಪ್ರವಚನಗಳು ನಡೀತಾ ಇರ್ತದೆ. ಬೇರೆ ಬೇರೆ ಸ್ವಾಮೀಜಿಗಳು ಹೆಚ್ಚಾಗಿ ನಿಜಗುಣ ಶಿವಯೋಗಿಗಳ ಬಗ್ಗೆನೇ ಅವ್ರೇನು ರಚಿಸಿದಂಥ ಕೃತಿಗಳಿದ್ದಾವಲ್ಲ ಅದ್ರ ಬಗ್ಗೆನೇ ಜಾಸ್ತಿ ಶಾಸ್ತ್ರಗಳನ್ನೇ ಇಲ್ಲಿ ಹೇಳ್ತಾರೆ. ಶಾಸ್ತ್ರ, ಪುರಾಣ, ಆಮೇಲೆ ಇದು ಭಜನೆ ಎಲ್ಲ ನಿತ್ಯ ನಿರಂತರವಾಗಿರ್ತವೆ. ಹೌದು, ಇದು ನಮ್ಮ ಏನು ಟ್ರಸ್ಟಿನ ಒಂದು ಮೊಟ್ಟ ಕೂಡ ಹೌದು. ಹೌದು, ಮೇನ್ ಅಂದರೆ ಅನ್ನದಾಸೋಹ, ಇನ್ನೊಂದು ಜ್ಞಾನದಾಸೋಹ. ಇದು ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ. ಓಕೆ, ಈಗ ಸಾಮಾನ್ಯವಾಗಿ ಮಠ ಅಂತ ಹೇಳಿದ್ರೆ ಒಂದಿಷ್ಟು ಶಾಲೆಗಳು, ಒಂದಿಷ್ಟು ಬೇರೆ ಬೇರೆ ಹಾಸ್ಪಿಟಲ್ಗಳು ಅಥವಾ ಇನ್ನೂ ಬೇರೆ ಬೇರೆಗಳೆಲ್ಲ ನಡೆಯುತ್ತೆ. ಇಲ್ಲಿನ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಇದೆ ನಿಮ್ಮ ಮಠಕ್ಕೆ ಸಂಬಂಧ? ನಮ್ಮ ಮಠದಲ್ಲಿ ಆ್ಯಕ್ಚುಲಿ ತಾವು ಹೇಳಿದ ಖರೆ, ಬಟ್ ನಮ್ಮಲ್ಲಿ ಆ ಥರ ಶಾಲೆ ಕಾಲೇಜ್ಗಳು ಇನ್ನೂ ಇಲ್ಲ. ಬಟ್ ಈಗ ನಾವು ರೀಸೆಂಟ್ ಮೀಟಿಂಗ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನಾವು ಶಾಲೆ ಕಾಲೇಜ್ ಶುರು ಮಾಡೋಣ, ಭಕ್ತರ ಬೇಡಿಕೆ ಬಹಳ ಇದೆ. ಅದಕ್ಕೆ ಈ ವರ್ಷದಿಂದ ನಾವು ಏನು ಮಾಡ್ತಾ ಇದೀವಿ, ಹಾಸ್ಟೆಲ್ ಶುರು ಮಾಡ್ತಾ ಇದೀವಿ ಬಡ ಹುಡುಗರಿಗೆ. ಈ ನೆಕ್ಸ್ಟ್ ಬರೋ ಅಕಾಡೆಮಿಕ್, ಈಗ ಕರೆಂಟ್ ಅಕಾಡೆಮಿಕ್ ಇಯರ್ಗೆ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಹಾಸ್ಟೆಲ್ ಫಾರ್ ದಿ ಪೂರ್ ಸ್ಟೂಡೆಂಟ್ಸ್. ಅಂದರೆ ತಾವು ಬಂದಿಲ್ಲ ಎಜುಕೇಶನ್ ಮಾಡೋದು, ಯಾಕಂದರೆ 3 ಹೊತ್ತಿಲ್ ಪ್ರಸಾದ ಸಿಗುತ್ತೆ. ಮೇನ್ ಇರೋದು ವಸತಿ, ಊಟ ಎರಡಿದ್ರೆ ಯಾವುದೇ ವಿದ್ಯಾರ್ಥಿ ಕಲೀಲಿಕ್ಕೆ ಅವಕಾಶ, ಸಂಸ್ಕಾರನೂ ಸಿಗಬಹುದಾ? ಬಹಳ ದೊಡ್ಡ ಸಂಸ್ಕಾರ. ಈಗ ಯಾಕಂದ್ರೆ ಆ ಪರಿಸರದೊಳಗಿದ್ರೆ ಮನುಷ್ಯ ಆ ದೈವತ್ವನೇ ಪಡಿತಾನೆ. ಈಗ ನಮ್ಗೆ ಅನುಭವ ಆಗುತ್ತೆ. ಇನ್ನು ನಮ್ಗೆ ಎಷ್ಟು ಅನುಭವ ಅಂದ್ರೆ, ಇದು ಹೊರಗಿನ ಕಮರ್ಷಿಯಲ್, ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಹೊರಗಿನ ಜೀವನ ಜಗತ್ತು ಹೇಗೆ ನಡೀತದೆ ಮತ್ತೆ ಇಲ್ಲಿ ಬಂದಾಗ ಆಧ್ಯಾತ್ಮಿಕ ಜಗತ್ತು ಹೇಗೆ ನಡೀತೆ ಅನ್ನೋದು ಅಜಗಜಾಂತರ ಡಿಫ್ರೆನ್ಸು. ಬಟ್ ಈ ಆಕರ್ಷಣೆ ಇದೆಲ್ಲ ನನಗೆ ಆ್ಯಕ್ಚುಲಿ ಇಲ್ಲಿ ಬಂದರೆ ನಾನು ಆಫೀಸ್ಗೆ ಹೋಗ್ಲಿಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ಅಂದರೆ ಇಲ್ಲಿ ದೈವತ್ವ ನಿಮ್ಗೆ ಕುಡಿಸುತ್ತೆ, ಆ ಥರ ನಿಮ್ಗೆ ಆಕರ್ಷಣೆ ಇರುತ್ತೆ ಇಲ್ಲಿ. ಬಟ್ ಆ ಥರ ನೀವು ಎಂಜಾಯ್ ಮಾಡಬೇಕು. ಇಲ್ಲಿ ನಮಗೂ ಇದೆ ಆ್ಯಕ್ಚುಲಿ ಶಾಲೆ ಕಾಲೇಜ್ ಶುರು ಮಾಡೋಣ ಅಂತ ಇದೆ. ಗ್ರ್ಯಾಜುವಲಿ ವಾಂಟ್ ಟು ಸ್ಟಾರ್ಟ್ ಆಲ್ ದ ಥಿಂಗ್ಸ್. ಬಟ್ ನಮ್ಮ ಬಂದವ್ರಿಗೆ ಈಗ ಫಸ್ಟ್ ಏನು ಒಂದು ಅಂದರೆ ಡಿವೋಟೀಸ್ಗೆಲ್ಲ ಒಂದು ಒಳ್ಳೆಯ ಅವಕಾಶ ಸಿಗಬೇಕು. ಎವ್ರಿಡೇ ಭಜನೆ ಆಚರಣೆ ನಡಿಬೇಕು. ಅಜ್ಜರ್ದು ಅದೇ ಇತ್ತು, 3 ಹೊತ್ತು ಪ್ರಸಾದ ಇರಬೇಕು, 3 ಹೊತ್ತು ಪ್ರವಚನ, ಭಜನೆ, ಕೀರ್ತನೆ ಎಲ್ಲ ನಡಿಬೇಕಂತೇಳಿ ಅದನ್ನೆಲ್ಲ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ. ಒಂದು ಕೇಳ್ಪಟ್ಟಿದ್ದೆ ನಾನು, ಇಲ್ಲಿ ಭಜನೆಯ ತಾಳ ಇವತ್ತಿಗೂ ನಿಂತಿಲ್ಲ. ಎಷ್ಟು ವರ್ಷ ಆಗಿರ್ಬಹುದು, ಮತ್ತೆ ಇವತ್ತಿಗೂ ಅದ್ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ? ಅಜ್ಜರ್ ಕಾಲ್ನಾಗ ಇದ್ದಂತ ವೀಣೆ ಇದೆ, ತಾವು ನೋಡಿ ಓಂ ನಮಃ ಶಿವಾಯ ಒಬ್ರು ಹೇಳ್ತಾ ಇರ್ತಾರೆ. ದಟ್ ಈಸ್ ನಿರಂತರ. ಈಗ 100 ವರ್ಷದಿಂದ ಅದು ಅಜ್ಜರ್ಗೆ ಓಂ ನಮಃ ಶಿವ ಅಂತ ಹೇಳ್ತಾರೆ. ವೀಣೆ ಕೆಳಗೆ ಇಡೋಲ್ಲ, ಅದನ್ನು 24/7 ಓಂ ನಮಃ ಶಿವ ಅಂತ ಜಪ ನಡೀತದೆ. ಇಲ್ಲ, ಕೆಳಗೆ ಇಡೋಲ್ಲ. ಶಿಫ್ಟ್ ವೈಸ್ ಸ್ವಾಮೀಜಿಗಳು ಇರ್ತಾರಲ್ಲ, ಅವರು ಶಿಫ್ಟ್ ವೈಸ್ ಓಂ ನಮಃ ಶಿವಾಯ ಕಂಟಿನ್ಯೂಸ್ ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರೆ ಅದನ್ನ ಕೆಳಗಿಟ್ರೆ ಏನೋ ಒಂದು ಅನಾಹುತ ಕಾದಿದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಎಷ್ಟು ವರ್ಷದಿಂದ ಅದು ವೀಣೆ, ಅಜರ್ ವೀಣೆ ಮತ್ತು ನಂದಾದೀಪ ಅಂತಿದೆ. ತಾವಲ್ಲೇ ವೀಣೆ ನಡೆಸ್ತಾರಲ್ಲ, ನಂದಾದೀಪ, ಆರುಡ ಆರತಿ, ಆರುಡ ದೀಪ. ಆ ದೀಪ ಅಜರ್ನಿಂದನೂ ಅದು ಕಾಲದಿಂದನೂ ಉರಿತಾ ಇದೆ ನಮ್ಮ ದೀಪ. ಅದು ಅಂದ್ರೆ ಅದು ಎವ್ರಿಡೇ ನಾವು ಅದನ್ನ ಮೇಂಟೈನ್ ಮಾಡ್ತಾರೆ, ಎಣ್ಣೆ ಹಾಕಿ ಮಾಡಿ. ಬಂದ್ರೆ ಒಂದಿಷ್ಟು ತಾಳಗಳು ರಾಶಿ ಇರುತ್ತೆ. ಹೌದು, ಯಾರಾದ್ರೂ ಒಬ್ರು ಭಜನೆ ಮಾಡ್ತಾ ಇರ್ತಾರೆ. ಆ ತಾಳದ ನಾದವನ್ನ ಕೇಳೋದೇ ಒಂಥರ ಚಂದ ಅಂತ ಅನ್ಸುತ್ತೆ. ಇದು ಯಾರು ನೀವು ಹೇಳಿ ಮಾಡೋದಲ್ಲ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ನಾವು ಇದೇ ಅಡ್ಮಿನಿಸ್ಟ್ರೇಷನ್ ಅದು ನಾವು ಮಾಡ್ತಾ ಅವ್ರಿಗೆ ಏನು ಅನುಕೂಲ ಬೇಕು ಅಷ್ಟೇ ಮಾಡ್ಕೊಡ್ತೀವಿ. ಬಟ್ ಅಜ್ಜಿಂದ ಮತ್ತೆ ಇಲ್ಲೊಂದು ನಾ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಯಾರು ಅಜ್ಜಿಗೆ ಅವಶ್ಯಕತೆ ಇಲ್ಲ. ಅಜ್ಜ ಭಕ್ತರ ನಡುವೆ ನಾವು ಯಾರು ಏನಿಲ್ಲ, ಓನ್ಲಿ ಜಸ್ಟ್ ವೇರ್ ಫ್ಯಾಸಿಲಿಟೇಟರ್ ಅಷ್ಟೇ. ನಾವು ಏನು ಆಕರ್ಷಣೆ ನಮ್ಮಿಂದ ಏನೂ ಇಲ್ಲ. ಏನ್ ನಡೀತಾ ಇದೆ ಅದು ಚೆನ್ನಾಗಿ ನಡೀತಾ ಹೋಗ್ಬೇಕನ್ನೋದು ಒಂದೇ ನಮ್ದು ಕೆಲಸ.
ಅಜ್ಜ ಭಕ್ತರ ನಡುವೆ ನಾವು ಯಾರೂ ಇಲ್ಲ. ಅಂದ್ರೆ ಅಜ್ಜ ಮತ್ತು ಭಕ್ತರ ಬಾಂಧವ್ಯ ಹೆಂಗಿದೆ ಅಂದ್ರೆ ಅವ್ರಿಗೆ ಏನು ಬೇಡ, ಅಜ್ಜನಿಗೆ ಏನು ಬೇಡ, ಭಕ್ತರಿಗೆ ಏನು ಬೇಡ. ಬಂದಾಗ ಅಜ್ಜ ಸಿಕ್ಕರೆ ಸಾಕು, ಅವ್ರಿಗೆ ಅಜ್ಜನಿಗೆ ಭಕ್ತಿ ಸಿಕ್ಕರೆ ಸಾಕು. ಯಾವುದು ವಜ್ರ ವೈಡರ್ ಚಿನ್ನ ಏನು ಬೇಡ. ಅಜ್ಜ ವೆರಿ ಸಿಂಪಲ್ ಇದ್ರು ಸಿದ್ಧಾರೂಢರು. ಅಜ್ಜನ ಜೀವನ ಮತ್ತೆ ಅವರ ಕೊನೆಯ ದಿನಗಳು ಹೆಂಗಿತ್ತು ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಅಜ್ಜರ ಜೀವನ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಅದ್ವೈತ ಸಿದ್ಧಾಂತ ಬಗ್ಗೆನೇ ಬೋಧನೆ ಮಾಡ್ತಾ ಇದ್ರು. ಬಹಳ ಸೀದಾ ಸಾದಾ ಅಜ್ಜರು. ಯಾವಾಗಲೂ ಭಕ್ತರ ಒಳ್ಳೆಯ ಕ್ಷೇಮವನ್ನೇ ಅವ್ರು ಬಯಸ್ತಾ ಬಂದ್ರು. ಸಾಕಷ್ಟು ಅವ್ರು ಕಷ್ಟಪಟ್ಟಿದ್ದಾರೆ. ಸಾಕಷ್ಟು ಜನ ಇಲ್ಲವ್ರಿಗೆ ಬಹಳ ಅವ್ರು ಇಲ್ಲಿ ಇರಬಾರ್ದು ಅನ್ನುವಂಥ ಅದು ಇತ್ತು. ಬಹಳ ಜನ ಅವ್ರಿಗೆ ಕಷ್ಟಪಟ್ಟಿದ್ದಾರೆ. ಮತ್ತೆಂದೂ ಅವ್ರಿಗೆ ರಿಟರ್ನ್ ಅವ್ರಿಗೆ ಏನೂ ಕೆಟ್ಟದ್ದನ್ನು ಬಯಸಿದಿಲ್ಲ ಅಜ್ಜ. ಒಬ್ಬ ಕೆಂಡನೂ ಅವ್ರ ತಲೆ ಮೇಲೆ ಇಟ್ಟಿದ್ರು. ಬೆಂಕಿ ತಲೆ ಮೇಲೆ ಇಟ್ಟರು ಅವರು ಅವನಿಗೆ ಏನೂ ಅಂದಿರಲಿಲ್ಲ. ಅಂತ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಅಂತ ಶ್ರೇಷ್ಠತೆ ಅವರಿಗೆ ಅಜ್ಜರಿಗಿತ್ತು. ಸೊ ಅದಕ್ಕೆ ನಾವು ಫಸ್ಟ್ ಅಜ್ಜರಿಂದ ಕಲಿದೆ ಸಹನೆಯನ್ನು. ಮನುಷ್ಯನಿಗೆ ಎಲ್ಲಿ ಸಹನೆ ಇದೆ ಅಲ್ಲಿ ವಿಜಯ ಇದೆ ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ಜೀವನದಲ್ಲಿ ನಾವು ಬಹಳಷ್ಟು ಸಾಧಿಸಬಹುದು ಸಹನೆ ಇದ್ದಲ್ಲಿ. ಅಂತ ಅಜ್ಜರು ಬಹಳಷ್ಟು ದಿನಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್, ತುಂಬಾ ಜನರಿಗೆ. ಅಜ್ಜ ಅವರು ಕೊನೆಯದಾಗಿ ಇಲ್ಲೇ ಅವ್ರದ್ದು ಒಂದು ಮಠದ ಬಗ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಅದು ನಡೀತಾ ಇತ್ತು. ಅಂದರೆ ಅವರು ಇನ್ನೊಬ್ಬರು ಇದ್ದರು, ಅವರ ಗುರುನಾಥಾರೂಢರು. ಅವರು ಕೂಡ ಹೌದು, ಅವರು ಕೂಡ ಸ್ಥಿತಪ್ರಜ್ಞರು. ಅವರು ಅಜ್ಜನ ತೊಡೆ ಮೇಲೆ ಆಟ ಆಡಿ ಬೆಳೆದಂಥವ್ರು. ಅದಕ್ಕೂ ಕೂಡ ಕಥೆಯಲ್ಲಿ ಒಂದು ಬರ್ತದೆ, ಅವರು ಸಿದ್ಧಾರೂಢರ ಚರಿತ್ರೆಯಲ್ಲೇ ಬರ್ತದೆ. ಅವರು ಗುರುನಾಥಾರೂಢರು ಹಿಂದಿನ ಜನ್ಮದಲ್ಲಿ ಒಂದು ಹುಲಿಯಾಗಿ ಇದ್ದರು. ಅವರು ಇದರಲ್ಲಿ ಶ್ರೀಶೈಲಂ ಕಾಡಿನಲ್ಲಿ ಹುಲಿಯಾಗಿದ್ದಂಥವರು. ಅವಾಗ ಅವ್ರದ್ದು ಬೇಟೆಗಾರರು ಬಂದು ಅವ್ರದ್ದು ಮರಣ ಆಗ್ತದೆ ಆ ಹುಲಿದು. ಆಗ ಅವರು ಮತ್ತೆ ನೀವು ಹುಟ್ಟು ಬರ್ತೀಯ, ನನ್ನ ಹತ್ರ ಬರ್ತೀಯ ಅಂತ ಹೇಳಿದವಾಗ ಅವರು ಇಲ್ಲಿ ಗುರುನಾಥಾರೂಢರ ರೂಪದಲ್ಲಿ ಆಗಿದೆ ಅಂತ ಚರಿತ್ರೆಯಲ್ಲೇ ಬರ್ತದೆ. ಗುರುನಾಥಾರೂಢರು ಕೂಡ ಭಾಳಷ್ಟು ಸ್ಥಿತಪ್ರಜ್ಞರು. ಅವ್ರು ಯಾವುದೋ ಒಂದು ಆಸೆ ದೊಡ್ಡ ಇದನ್ನು ಪೂರ್ತಿ ವೈರಾಗ್ಯ ಹೊಂದಿದಂಥವ್ರೆ ಅವರು. ಅದನ್ನು ಮಾತಾಡದೇ ಇರಲಿಕ್ಕೆ ಸಿದ್ಧಾರೂಢರು ಅವರಿಗೆ ಒಂದು ಹೇಳಿದ್ರಂತೆ, ಮುಂದೆ ನೀನು ಹೆಚ್ಚು ಮಾತಾಡಬೇಡ, ಆದಷ್ಟು ಮೌನಿಯಾಗಿ ಇರುವಂತೆ ಹೇಳಿದ್ದಾರೆ ಅಂತ ನಾವು ಚರಿತ್ರೆಯಲ್ಲಿ ಕೇಳಿದ್ದೀವಿ. ಅವರಿಗೆ ಮೌನಿಯಾಗಿ ಅಂತಿದ್ದು ತನ್ನ ಎಲ್ಲ ಸಮರ್ಥ ಒಂದು ಶಕ್ತಿಯನ್ನು ಅವರಿಗೆ ಧಾರೆ ಎರೆದು ಅವರು ಕೈಲಾಸವಾಸಿ ಅವರು ಇಲ್ಲ ಆಗ್ತಾರೆ, ಅಲ್ಲಿ ಐಕ್ಯ ಆಗ್ತಾರೆ. ಇದರಲ್ಲಿ ಪರಮಾತ್ಮನಲ್ಲಿ ಐಕ್ಯನಾಗಿ ಹೋಗ್ತಾರೆ. ಅದರ ಅಂತಿಮ ದರ್ಶನ ಒಂದು ಅವರು ಕೊನೆಯದಾಗಿ ಇವರಿಗೆ ಗುರುನಾಥಾರೂಢರಿಗೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆದಂಥ ಸ್ಥಳ ಕೂಡ ನಮ್ಮಲ್ಲಿ ಒಂದು ಅಂತಿಮ ದರ್ಶನ ಕೊಠಡಿ ಅಂತಿದೆ, ಅಲ್ಲಿ ಮಾಡಿದ್ದದು. ಅದನ್ನು ಕೂಡ ನೋಡ್ಬೋದು ತಾವು, ಇಲ್ಲಿ ಇದೆ. ಹಾಗೆ ಅವರು ಗುರುನಾಥಾರೂಢರು ಅದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಅವರಿಗೂ ಕೂಡ ಅವರು ಯಾವುದೇ ಒಂದು ಆಸೆ ಆಮಿಷೆ ಪೂರ್ತಿಯನ್ನು ತೊಳೆದಂಥವ್ರು. ಇವತ್ತು ಗುರುನಾಥ ಗೌಡ್ರ ಮಂದಿರವನ್ನು ನಾವಿಲ್ಲಿ ನೋಡಬಹುದಲ್ಲ, ಪಕ್ಕದಲ್ಲಿ ಅಲ್ಲೂ ಅದೇ ತರ ಪೂಜೆಗಳು ನಡೀತವೆ ಎರಡೂ ಕಡೆ. ಅಂದ್ರೆ ಇಬ್ರು ಒಂದೇ, ಅವ್ರು ಬೇರೆ ಅಲ್ಲ ಇವ್ರು ಬೇರೆ ಅಲ್ಲ ಅನ್ನೋ ಥರ. ಸಿದ್ಧಾರೂಢರೇ ಪೂರ್ತಿ ಅವ್ರದ್ದು ಇಲ್ಲಿ ಬಂತಲ್ಲ ಗುರುನಾಥಾರೂಢರ ಹತ್ರ. ಹಾಗಾಗಿ ಎರಡು ಒಂದೇ ಥರನ ನಾವು ನೋಡ್ತೀವಿ. ಸಿದ್ಧಾರೂಢರು ಬೇರೆ, ಗುರುನಾಥಾರೂಢರು ಬೇರೆ ಅನ್ನೋದು ಭಾವನೆ ಇಲ್ಲ. ಭಕ್ತರಿಗೂ ಕೂಡ ಅದೇ ಥರ ಇದೆ. ಹಾಗಾಗಿ ಎಲ್ಲ ಕಡೆಗೆ ಯಾವುದೇ ಒಂದು ಪಲ್ಲಕ್ಕಿಯಲ್ಲೂ ಕೂಡ ನಾವು ಸಿದ್ಧಾರೂಢರನ್ನು ಇಡ್ತೀವಿ, ಈ ಕಡೆ ಗುರುನಾಥಾರೂಢರನ್ನು ಇಡ್ತೀವಿ. ನಮ್ಮದು ತೇರು ಹೋಗ್ತದೆ, ರಥ ಹೋಗ್ತದೆ, ಆಮೇಲೆ ಪಲ್ಲಕ್ಕಿ ಹೋಗ್ತದೆ. ಎಲ್ಲ ಕಡೆಗೂ ಸಿದ್ಧಾರೂಢರು ಇರ್ತಾರೆ, ಗುರುನಾಥಾರೂಢರು ಇರ್ತಾರೆ. ಅವರೇ ಮತ್ತೆ ಮುಂದೆ ಅಂದ್ರೆ ಅವ್ರ ಶಕ್ತಿ ಎಲ್ಲ ಎಲ್ಲಿದೆ ಅಂತ. ಸರ್, ಈ ಪವಾಡಗಳ ಬಗ್ಗೆ ತುಂಬಾ ಕೇಳಿದೀವಿ. ಅಂದ್ರೆ ಅನೇಕ ರೋಗಗಳು ಇಲ್ಲಿ ಬಂದು ಹೋದವ್ರಿಗೆ ಕೆಲವೊಂದು ರೋಗಗಳೇ ಕ್ಲಿಯರ್ ಆಗಿಬಿಟ್ಟಿದೆ. ಆಮೇಲೆ ಅದು ನಾನು ಆಗ್ಲೇ ಹೇಳಿದೆ, ಮಾತು ಬರದೇ ಇರೋರು ಸುಮಾರು ಜನರಿಗೆ, ಮಕ್ಕಳಿಗೆಲ್ಲ ಮಾತು ಬಂದಿದೆ. ಆಮೇಲೆ ಏನೇನೋ ಕಳ್ಕೊಂಡವ್ರಿಗೆ ಮತ್ತೆ ಇಲ್ಲಿಗೆ ಬಂದು ಏನು ಸುಳ್ಳು ಹೇಳ್ಬಾರ್ದು, ಅವರು ಸತ್ಯವಾಗ್ಲೂ ಬೇಡ್ಕೊಂಡು ಹೋಗ್ಬೇಕು. ಮನ್ಸಲ್ಲಿ ಒಂದ್ ಇಟ್ಕೊಳ್ಳೋದು, ಹೊರಗಡೆ ಒಂದ್ ಇಟ್ಕೊಳ್ಳೋದು, ಆತರ ಮಾಡಬಾರ್ದು ಅನ್ನೋದನ್ನ ನಾನು ಅದೇ ಹಿರಿಯವರಿಂದೆಲ್ಲ ಕೇಳ್ಕೊಂಡಿದ್ದೀವಿ. ಹುಬ್ಬಳ್ಳಿಯಲ್ಲೂ ತುಂಬಾ ಜನ ಮಾತಾಡೋರನ್ನ ನಾನು ನೋಡಿದ್ದೀನಿ. ಈ ಪವಾಡಗಳು ಮತ್ತೆ ಈ ತರ ಬದಲಾವಣೆಗಳ ಸ್ಟೋರಿಯನ್ನ ನೀವು ಸುಮಾರು ದಿನಗಳಿಂದ ಪ್ರತಿದಿನ ಕೇಳಬಹುದು. ಅಂದ್ರೆ ನಿಮ್ಗೆ ಯಾರಾದ್ರೂ ಹೇಳೋದು, ಈ ತರ ನಡೆಯೋದು ಕಂಡದ್ದು, ನಮ್ಗೆ ಯಾವ್ದಾದ್ರು ಒಂದ್ 2-3 ಹೇಳ್ಬೋದು, ಹಿಂಗಾಗಿದ್ದು, ಹಿಂಗೆಲ್ಲ ಬದಲಾವಣೆ ಆಗಿತ್ತು. ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಪವಾಡಕ್ಕಿಂತ ನಂಬಿಕೆ ಮನುಷ್ಯನ್ಗೆ ಎಲ್ಲಿರುತ್ತೆ ಅಲ್ಲಿ ಒಂದು ಅದು ಪರಿಣಾಮ ಬಂದೇ ಬರುತ್ತೆ. ಸೊ ಅಜ್ಜನ ಮ್ಯಾಗ ಇಷ್ಟು ವಿಶ್ವಾಸ ಅಂದ್ರೆ, ಅಜ್ಜನ್ ಹೋಗಿ ನಾವು ಪಾದಕ್ಕೆ ಬಿದ್ರೆ ನಮ್ಮ ಅಜ್ಜ ನಮ್ಗೆ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ, ಆ ವಿಶ್ವಾಸನೇ ಅವ್ರನ್ನೆಲ್ಲರನ್ನೂ ಇಲ್ಲಿ ಬದುಕಿಸ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ನನ್ನ ವಿಶ್ವಾಸ. ಯಾಕಂದ್ರೆ ಎಷ್ಟೋ ಜನ ತೊಂದರೆ ತೊಗೊಂಡು ಬಂದು ಕುಂತು ಹೋಗ್ತಾರೆ. ನೀವು ನಂಬಲಿಕ್ಕಿಲ್ಲ, ರಾತ್ರಿ 1 ಗಂಟೆ 2 ಗಂಟೆ ಬಂದು ಅಜ್ಜನ ಮುಂದೆ ಕುಂತು ಹೋಗ್ತಾರೆ. ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆದವ್ರು ಇರ್ಬೋದು, ಮನೆಯೊಳಗೆ ಜಗಳ ಆಗಿರ್ಬೋದು. ಎಷ್ಟೋ ಜನ ಇಲ್ಲಿ ಬಂದು ಕುಂತು ಹೋದ್ಮ್ಯಾಗ ತಮ್ಮ ಸೊಲ್ಯೂಷನ್ ಆಗಿ ಮನೆಗೆ ಹೋದವ್ರು ಇದ್ದಾರೆ. ಇಲ್ಲಿ ಬಂದು ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಅಜ್ಜಿಗೆ ನಮಸ್ಕಾರ ಮಾಡೋ ಬಂದು ಇಲ್ಲಿ ಒಂದು 10 ನಿಮಿಷ ಕುಂತಂದು ಹೋದವರು ಕನ್ವರ್ಟ್ ಆಗಿ ಮತ್ತೆ ಮನೆಗೆ ಹೋದವ್ರು ಇದ್ದಾರೆ.
ಮತ್ತು ನಮ್ಮ ಅಜ್ಜಿನ ಜಾಗ ಹೇಗಿದೆ ಅಂದರೆ ಎಷ್ಟೋ ಜನ ಮನೆ ಬಿಟ್ಟು ಬಂದಿರ್ತಾರಲ್ಲ, ನಾವು ಬಂದಾಗ CCTV ನೋಡಿ ಎಷ್ಟೋ ಜನ ಪುನರ್ಮಿಲನೂ ಭಾಳಷ್ಟು ಆಗಿದೆ. ಬಿಟ್ಟು ಬಂದವ್ರು ಇಲ್ಲಿ ಬಂದು ಇಲ್ಲಿ ಹುಡ್ಕಾಡೋಕೆ ಬಂದಾಗ, ಯಾಕಂದರೆ ಅಜ್ಜನಂತಕ್ಕೆ ಹೇಗೆ ಬರ್ತಾರೆ ಅಂದರೆ ಅಜ್ಜನದೊಂದು ಪ್ರೀತಿ ವಿಶ್ವಾಸ, ಎರಡನೇದಾಗಿ ಇಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ, ಮುಂದೆ ಪ್ರಸಾದ, ಇಲ್ಲಿ ಬಂದವ್ರಿಗೆ ಅನುಕೂಲ ಅಂತ ಹೇಳಿ ತಿಳ್ಕೊಂಡು ಜನ ಇಲ್ಲಿ ಬರ್ತಾರೆ. ಯಾಕಂದರೆ ಊಟ ವಸತಿ ಅನ್ಕ ಎಲ್ಲ ಬೇಕೇ ಬೇಕು. ಇಲ್ಲಿ ಅಜ್ಜನ ಹತ್ರ ಎಲ್ಲನೂ ಅಜ್ಜ ಪ್ರಿಯ ಕೊಡುವಾಗ ಜನಕ್ಕೆ ಅದೊಂದು ವಿಶ್ವಾಸ, ಇಲ್ಲಿ ಬಂದರೆ ಒಂದು ಒಳ್ಳೇದಾಗುತ್ತೆ ಅಂತೇಳಿ. ಒಂದು ವಿದ್ಯಾರ್ಥಿ ಇರಲಿ, ಒಬ್ಬ ಡಾಕ್ಟರ್ ಆಗಲಿ, ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಲಿ, ಯಾರಾದರೂ ಪ್ರತಿದಿನ, ಒಬ್ಬರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಪ್ರತಿದಿನ ತಾವು ಡ್ಯೂಟಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಬಂದು ಅಜ್ಜನ ದರ್ಶನ ತೊಗೊಂಡೇ ಹೋಗಿ ಕೆಲಸ ಮಾಡ್ತಾರೆ. ಅಂಥ ಜನ ನಮ್ಮಲ್ಲಿ ಭಾಳ ಇದ್ದಾರೆ. ಇಲ್ಲಿ ಯಾರು ಜಾತ್ಯತೀತ ಇದು, ಯಾರು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಜೈನ ಇರಲಿ, ಸಿಖ್ ಇರಲಿ, ಯಾರು ಇರಲಿ, ಇಲ್ಲಿ ಯಾರು ಎಲ್ಲರಿಗೂ ಮುಕ್ತ ಅವಕಾಶ ಇಲ್ಲ ಅಜ್ಜನ ಇರ್ತಾರೆ. ಅದಕ್ಕೆ ಎಲ್ಲ, ಮತ್ತು ಈಗ ಒಬ್ಬರಿಗೆ ನಾವು ದಿವಸ ನೋಡ್ಕೊಂಡು ಹಿಂದೂಗಳಿಗೆ ಅಷ್ಟೇ ಇಲ್ಲಿ ಫೀಲಿಂಗ್ಸ್ ಇದೆ ಆ ಥರ ಏನೂ ಇಲ್ಲ, ಎಲ್ಲರಿಗೂ ಅಜ್ಜ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ಜಾತ್ಯತೀತ ಮಠ. ಒಂದಿಷ್ಟು ಬದಲಾವಣೆ ಆಗಿರುವಂತ ಕಥೆಗಳನ್ನ ನಮ್ಗೆ ಹೇಳ್ಬೋದಾ? ಒಂದು ನಾನು ಇಲ್ಲಿ ಒಂದು ಪವಾಡದ ಬಗ್ಗೆ ಈಗ ಕೇಳಿದ್ರಲ್ಲ, ಈ ನಿರಂತರವಾಗಿ ಒಂದು ಪವಾಡ ಅಂತೂ ನಡೀತಾ ಇದೆ. ಅದಂದ್ರೆ ಅಜ್ಜನ ಇದರಲ್ಲಿ ಅನ್ನಪೂರ್ಣೇಶ್ವರಿ ಇಲ್ಲಿ ಕಾಯಂ ಆಗಿ ನೆಲೆಸಿದ್ದಾಳೆ. ಯಾಕಂದ್ರೆ ಅಲ್ಲೇನು ಭಕ್ತರು ಬರುವಾಗ ಎಲ್ಲರೂ ಕೂಡ ಅಕ್ಕಿ ಆಗಲಿ ಅವ್ರು ಏನು ಬೆಳೆದಿರ್ತಾರೆ ಬೆಳೆದನ್ನ ತೆಗೆದುಕೊಂಡೇ ಬರ್ತಾರೆ. ಹಾಗಾಗಿ ಯಾವುದೇ ಇಲ್ಲಿ ಖರ್ಚು ಇಲ್ಲ. ಅನ್ನಪ್ರಸಾದಕ್ಕೆ ನಾವೇನು 3 ಹೊತ್ತು ಅನ್ನಪ್ರಸಾದ ಮಾಡ್ತೀವಲ್ಲ, ಇದನ್ನೆಲ್ಲ ಭಕ್ತರೇ ಅವರು ತಂದು ಮುಟ್ಟಿಸಿರ್ತಾರೆ, ಯಾವುದೇ ಇರೋದಿಲ್ಲ. ಈಗ ನಾವು ತರಕಾರಿ ಬೇಕಾಗ್ತದೆ, ನಾವು ಪಲ್ಯ ಮಾಡಲಿಕ್ಕಿಲ್ಲ, ಅದಕ್ಕೆ ನಾವು ಮಠದಿಂದ ನಮ್ಮ ಗಾಡಿ ಎಲ್ಲಾದರೂ APMCಗೆ ಹೋದರೆ ಒಂದು 2 ನಿಮಿಷದಲ್ಲಿ ಅದು ತುಂಬಿಬಿಡ್ತದೆ. ಅಲ್ಲಿ ಎಲ್ಲ ಭಕ್ತರು ಹಾಕ್ಬಿಡ್ತಾರೆ, ನಾವು ತೊಗೊಬರೋದು ಇಲ್ಲಿ ಅಡುಗೆ ಮಾಡೋದು. ಹಾಗೆ ನಮ್ಮ ಉಗ್ರಾಣನೂ ಕೂಡ ಯಾವಾಗಲೂ ತುಂಬಿಕೊಂಡೇ ಇರ್ತದೆ. ಭಕ್ತರೇ ಅದು ಬೆಲ್ಲ ಏನೇನಿದು ಕಾಳು ಕಡಿ ಅವ್ರು ಬೆಳೆದಂಥ ಸಾಮಾನುಗಳನ್ನ ಎಲ್ಲನೂ ತಂದುಬಿಡ್ತಾರೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ಕಾಯಂ ಇಲ್ಲಿ ನೆಲೆಸಿದ್ದಾಳೆ ಅನ್ನೋದಕ್ಕೆ ನೀವು ಜ್ವಲಂತ ಕಣ್ಮುಂದೆನೇ ನೋಡ್ಬೋದು, ಸಾಕ್ಷಿ ಇದೆ. ಈಗ ನಮ್ಮಲ್ಲಿ ಈಗ ಅದೇ ಈಗ ಅನ್ನ ಹೇಳ್ತಾ ಇದ್ರು, ಇವತ್ತು ನಾವು ಒಂದು 2-3 ಕ್ವಿಂಟಲ್ ಅಕ್ಕಿ ಹಾಕಿ ನಾವು ಪ್ರಸಾದ ಮಾಡಿದ್ರೆ 6 ಕ್ವಿಂಟಲ್ ಅಕ್ಕಿ ಬಂದಿರ್ತದೆ. ಅಂದ್ರೆ ಅಂತ ಪವಾಡ ಇಲ್ಲಿ. ನೀವು ಎಷ್ಟು ಖರ್ಚು ಮಾಡಿದ್ರೆ ಅದ್ರ 3 ಪಟ್ಟು ಅಜ್ಜ ಇಲ್ಲಿ ಕೊಡ್ತಾ ಇರ್ತಾರೆ. ಎಂದು ಇಲ್ಲಿ ನಾವು ಆ್ಯಕ್ಚುಲಿ ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈಗ ಭಕ್ತರು ಕೊಟ್ಟಿದ್ದು ಬೇರೆ ಬೇರೆ ಇರುತ್ತೆ, ಮಿಕ್ಸ್ ಆಗುತ್ತಲ್ಲ, ಅದು ಕ್ವಾಲಿಟಿ ಹಾಳಾಗುತ್ತೆ ಅಂತ ನಾವೇನು ಮಾಡ್ತೀವಿ, ಅದನ್ನು ಕೊಟ್ಬಿಡ್ತೀವಿ, ಸೇಲ್ ಮಾಡ್ತೀವಿ ವಿತ್ ಪರ್ಮಿಷನ್ ಫ್ರಮ್ ದೇವರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಕೊಟ್ಟು ನಾವು ಒಳ್ಳೆ ಅಕ್ಕಿನೇ ತಂದು ಕೊಡ್ತೀವಿ. ಸೊ ನಾವು ಪ್ರತಿ ವರ್ಷ ಒಂದು 3-4 ಸಲ ನಾವೇ ಸೇಲ್ ಮಾಡ್ತೀವಿ. ಅಂದರೆ ಅಷ್ಟು ಸರ್ ಹೇಳಿದಾಗೆ ನಮ್ಮ ಅನ್ನಪೂರ್ಣ ದೇವಿಯ ಆಶೀರ್ವಾದ ಇಲ್ಲಿ ಭಾಳ ಇದೆ. ಎಂದು ಯಾರು ಹೋದವ್ರಿಗೆ ಪ್ರಸಾದ ಇಲ್ಲ ಅಂತ ಹೋಗಿಲ್ಲ, ಎಂದೂ ಪ್ರಸಾದ ಕಡಿಮೆ ಆಗಿಲ್ಲ. ತಾವು ಹೇಳಿದ್ರಿ, ನಮ್ಮ ಆರುಡ ಆರ್ತಿದು ಸ್ವಲ್ಪ ಎಕ್ಸಾಂಪಲ್ ಹೇಳ್ತೀನಿ. ನಾವು ಒಂದು 5,000 ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಜನ ಬರ್ತಾರೆ ಅಂತೇಳಿ. ಅವತ್ತು ಬಂದಿದ್ದು more than 30,000 ಭಕ್ತರು ಬಂದಿದ್ದು. ಅವತ್ತು ನಮ್ಮ ಅನ್ನ ಪ್ರಸಾದಗಳಿಗೆ ಊಟ ಮಾಡಿದವರೆ 18,000 ಜನ ಊಟ ಮಾಡಿ ಹೋಗಿದ್ದಾರೆ. ನಾವು 5,000-10,000 ಊಟ ಅಡುಗೆ ಮಾಡಿರ್ತೀವಿ, ಬಟ್ 18,000 ಜನ ಊಟ ಮಾಡಿದ್ದಾರೆ. ದಿಸ್ ಈಸ್ ದ ಒಂದು ನಿದರ್ಶನ. ಅಜ್ಜ ಬಂದವರು ಯಾರಿಗೂ ಹಾಗೆ ಕಳ್ಸಂಗಿಲ್ಲ ಅನ್ನೋಕ್ಕೊಂದು ನಿದರ್ಶನ. ಮತ್ತು ಅವತ್ತು 30,000 ಜನ ಕೂಡಿದ್ರು ಆ ಹೊಂಡದ ಸುತ್ತ, ನಮ್ಮ ಪುಷ್ಕರ್ಣಿ ಸುತ್ತ ಒಂದು ಸ್ಮಾಲ್ ಇನ್ಸಿಡೆಂಟ್ ಇರಲ್ಲ, ಏನಿಲ್ಲ. ಅಂತ ಅಜ್ಜ ನಿಮ್ಗೆ ಇಲ್ಲೇ ಓಡಾಡ್ತಿರ್ತಾರೆ. ನಮಗೆಲ್ಲ ಅನುಭವ ಆಗುತ್ತೆ. ನನಗೆ ಆ್ಯಕ್ಚುಲಿ ಅವತ್ತಿನ ಆರುಡ ಆರತಿ ಆದ ದಿವಸ ನಮ್ಗೆ ರಿಯಲಿ ಅದು ರೋಮಾಂಚನ ಅಂತಾರಲ್ಲ, ಮಾತಾಡ್ಲಿಕ್ಕೆ ಬಂದಿಲ್ಲ ಆಮೇಲೆ. ಅಂದರೆ ಅಷ್ಟು ರೋಮಾಂಚನ ಆಯಿತು. ನಿಮ್ಗೆ ಯು ವಿಲ್ ಫೀಲ್ ಇಟ್. ಅಜ್ಜರು ಇಲ್ಲಿ ನಮ್ಮ ಸುತ್ತಮುತ್ತನೇ ಇದ್ದಾರೆ, ನಮ್ಮ ಮುಂದೆನೇ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಯು ಶುಡ್ ಎಂಜಾಯ್ ಇಟ್. ಅಷ್ಟೇ ಆ ಭಾವನೆಯಿಂದ ನೀವು ಎಂಜಾಯ್ ಮಾಡಬೇಕು. ಇನ್ನೊಂದು ಹೇಳ್ತೀನಿ, ನಮ್ಮ ವರ್ಷಕ್ಕೆ ನಮ್ಮ ಜಾತ್ರೆ ಆಗುತ್ತೆ. ಈಗ ನಾಳೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಲ್ಲ, ನಮ್ಮ ಮಹಾಶಿವರಾತ್ರಿಗೆ ಜಾತ್ರೆ ಆಗುತ್ತಲ್ಲ, ತೇರಿರ್ತದೆ. 5-6 ಲಕ್ಷ ಜನ ಕೊಡ್ತಾರೆ. 6 lakhs ಪೀಪಲ್ ದಟ್ ದೇ ವಿಲ್ ಗ್ಯಾದರ್. ಬಟ್ ಯು ವಿಲ್ ನೆವರ್ ಫೈಂಡ್ ಎನಿ ಸಿಂಗಲ್ ಪಿಕ್ ಪಾಕೆಟರ್ ಆಗಲಿ, ಅಥವಾ ಇನ್ಸಿಡೆಂಟ್ ಆಗಲಿ, ನುಗ್ಲಾಗಲಿ, ಅಥವಾ ಯಾರ್ದೋ ಏನೋ ಆಯ್ತು ಅನ್ನೋದು ಎಲ್ಲೂ ನಿಮ್ಗೆ ಕಂಡು ಬರೋಂಗಿಲ್ಲ. 5-6 ಲಕ್ಷ ಜನ. ಆ ಭಕ್ತರ ವಿಶೇಷತೆ ಏನಂದರೆ, ಎಲ್ಲೂ ಎಂದೂ ಅವ್ರಿಗೆ ಅಂದರೆ ಸಹನೆ ಇಷ್ಟಿರ್ತದೆ ನಮ್ಮ ಭಕ್ತರಿಗೆ. ಅಂದರೆ ಅಜ್ಜನಿಗೆ ಏನು ಸಹನೆ ಐತಲ್ಲ, ಆ ಸಹನೆ ಅಜ್ಜ ಭಕ್ತರಿಗೆ ಕೊಟ್ಟಾನೆ. ಅಂದರೆ ಇಲ್ಲಿ ಎಲ್ಲೂ ರಶ್ ಮಾಡೋಲ್ಲ, ಶಾಂತಾಗಿ ಲೈನ್ದಾಗ ನಿಲ್ತಾರೆ. ನಾವು ಬೇಗ ಹೋಗ್ಬೇಕು ಅನ್ನೋಂಥ ಆತುರತೆ ಇಲ್ಲ ಅಜ್ಜನ ಹತ್ರ. ಶಾಂತ ಅವ್ರಿಗೆ ನೀವು ಬರ್ರಿ ನಾವು ಸ್ಪೆಷಲ್ ದರ್ಶನ ಕೊಡ್ತೀವಿ ಅಂದ್ರೂ ಬರೋಲ್ಲ ಜನ. ನಾವು ಲೈನ್ದಾಗ ನಿಂತೇ ಹೋಗ್ಬೇಕು, ಅಜ್ಜಿಂದ ನಾವು ನಿಂತೇ ನಾವು ದರ್ಶನ ಮಾಡಬೇಕು. ಅಂಥ ಭಕ್ತರ ಇಲ್ಲಿ ಇರುವಂಥ ಜಾಗ ಇದು. ನಾವು ಒಂದ್ಸಲ ವಿತ್ ಕ್ಯಾಮರಾ ಹಿಂಗೆಲ್ಲ ಹೋಗಿ ಕೆಲವೊಂದು ನೀವು ಹೇಳಿರುವಂತ ಪಾಯಿಂಟ್ ಗಳನ್ನ ಎಲ್ಲ ಒಂದ್ಸಲ ನೋಡ್ಕೊಂಡು ನೋಡೋಣ ಈಗ. ಸೊ ಇಲ್ಲಿ ಕೂತ್ಕೊಂಡು ಇಷ್ಟೊಂದು ಎಲ್ಲ ವಿಚಾರಗಳನ್ನ ಕೇಳಿದ್ವಿ. ಸೊ ಒಂದ್ಸಲ ನಾವೇ ಕಣ್ಣಾರೆ ನೋಡಿ ನಮ್ಮ ವೀಕ್ಷಕರಿಗೆ ಅದನ್ನ ತೋರಿಸೋ ಪ್ರಯತ್ನ ಮಾಡೋಣ ಅಲ್ವಾ? ಹೋಗಿ ಬರೋಣ.